ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭವಾಗಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 27 ಪರೀಕ್ಷಾ ಕೇಂದ್ರಗಳಲ್ಲಿ 13,142 ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಬರೆದಿದ್ದಾರೆ. ಚಿತ್ರದುರ್ಗದಲ್ಲಿ 15 ಪರೀಕ್ಷಾ ಕೇಂದ್ರ, ಮೊಳಕಾಲ್ಮೂರಿನಲ್ಲಿ 2, ಹಿರಿಯೂರಿನಲ್ಲಿ 4, ಚಳ್ಳಕೆರೆಯಲ್ಲಿ 4, ಹೊಸದುರ್ಗದಲ್ಲಿ 4, ಹೊಳಲ್ಕೆರೆಯಲ್ಲಿ 2 ಸೇರಿದಂತೆ ಒಟ್ಟು 26 ಸುಸಜ್ಜಿತವಾದ ಸಿಸಿ ಕ್ಯಾಮೆರಾ ಅಳವಡಿಸಿರುವಂತಹ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ಬರೆದಿದ್ದಾರೆ. ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೂ ಸಹ ಕನೆಕ್ಟ್ ಮಾಡಿಕೊಂಡು ಇಲಾಖೆ ಒಂದು ವ್ಯವಸ್ಥೆ ಮಾಡಿರೋದ್ರಿಂದ ಈಗ ಸುವ್ಯವಸ್ಥಿತವಾಗಿ ಪರೀಕ್ಷೆ ನಡೀತಿದೆ. ಈಗ ಹಿಂದಿನ ಥರದಲ್ಲಿ ಪರೀಕ್ಷೆ ಇಲ್ಲ. ಈಗ ಇರೋದನ್ನ ಒಂದು ಬಹಳಷ್ಟು ಅವರ ಒಂದು ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗುತ್ತೆ ಅಂತ ನಮ್ಮ ಆಸೆ. ಏನು ಪ್ರಾರಂಭ ಆಗಿದೆ ಕನ್ನಡ ಪರೀಕ್ಷೆ ಎಲ್ಲ ಬರೆಯೋದ್ರಿಂದ ಆ ಮಕ್ಕಳ ಒಂದು ಫಲಿತಾಂಶಕ್ಕೋಸ್ಕರ ಕಾತರವಾಗಿದ್ದಾರೆ. ಅವರಿಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತ ನಮ್ಮ ಆಸೆ. ಯಾಕೆಂದರೆ ಈ ವರ್ಷದಲ್ಲಿ ಒಂದು ವಿಶೇಷ ತರಗತಿ, ಆಮೇಲೆ ಪರಿಹಾರ ಬೋಧನೆ, ಇನ್ನು ಈಗ CET ತರಗತಿಗಳು, ಹೀಗೆ ಮತ್ತೆ ಅಡಿಷನಲ್ ಕ್ಲಾಸ್ಗಳನ್ನು ನಾವು ಪರೀಕ್ಷೆಯಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಎಲ್ಲ ಪರೀಕ್ಷಾ ಕೇಂದ್ರದಲ್ಲೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಒಟ್ಟು ಹಂಚಿಕೆಯಾದ ಅಭ್ಯರ್ಥಿಗಳ ಸಂಖ್ಯೆ 13,692. ಇವರುಗಳಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು 13,142, ಗೈರು ಹಾಜರಾದ ವಿದ್ಯಾರ್ಥಿಗಳು 550 ಎಂದು PU DDP ಪುಟ್ಟಸ್ವಾಮಿ ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. PUC ಪರೀಕ್ಷೆಗೆ ನಿಮ್ಮ ಕಾಲೇಜು ವತಿಯಿಂದ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ? ಸರ್, ನಾವು ಚಳ್ಳಕೆರೆ ಪದವಿ ಪೂರ್ವ ಕಾಲೇಜಿನ ಒಂದು ಸೆಂಟರ್ನಿಂದ ಮಾತಾಡ್ತಿರೋದು. ನಮ್ಮ ಕಾಲೇಜಿನಲ್ಲಿ ಒಟ್ಟು 7 ಕಾಲೇಜು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿದ್ದಾರೆ. ಅದರಲ್ಲಿ 1,290 ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗ್ತಿದ್ದಾರೆ. ಸರ್, ಇಲ್ಲಿ ನಮ್ಮಲ್ಲಿ 47 ಕೊಠಡಿಗಳನ್ನು ನಾವು CC ಕ್ಯಾಮ್ರಾ ಸಮೇತ ನಾವು ಸಜ್ಜುಗೊಳಿಸಿದ್ದೀವಿ. ಅವೆಲ್ಲವೂ ಸಹ ವೆಬ್ಕಾಸ್ಟಿಂಗ್ ಮಾಡಿದ್ದೀವಿ ಸರ್. ನಾವು ಈ ಕಾಲೇಜಿನಲ್ಲಿ ಒಂದು ಶೌಚಾಲಯ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಆಸನದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಸಹ ಸಮರ್ಪಕವಾಗಿ ಮಾಡಿದ್ದೀವಿ ಸರ್ ನಾವು. ಹಾಗಾಗ್ಬಿಟ್ಟು ಯಾವುದೇ ಗೊಂದಲ ಇದ್ದ ಪರೀಕ್ಷೆ ನಡೆಸಬೇಕು ಅನ್ನೋ ನಮ್ಮ ಉದ್ದೇಶ. ಈ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಾಗೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಭಾಳ ಒಂದು ಖುಷಿಯಿಂದ ಈ ಒಂದು ಮೊದಲನೇ ಎಕ್ಸಾಮ್ಗೆ ಹಾಜರಾಗಿದ್ದಾರೆ. ಈಗಾಗಲೇ ಎಕ್ಸಾಮ್ನಲ್ಲಿ ಪೂರ್ವ ತಯಾರಿ ನಡೆಸಿರೋದ್ರಿಂದ ವಿದ್ಯಾರ್ಥಿಗಳು ಎಲ್ಲ ತಮ್ಮ ಆಸನದಲ್ಲಿ ಕೂತಿದ್ದಾರೆ. ಈಗ ಎಕ್ಸಾಮು ಸ್ಟಾರ್ಟ್ ಆಗ್ತದೆ, 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಈಗ 10 ಗಂಟೆಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಇಶ್ಯೂ ಮಾಡ್ತಿದ್ದೀವಿ. 10 ಗಂಟೆ 10 ನಿಮಿಷಕ್ಕೆ ನಾವು ಉತ್ತರ ಪತ್ರಿಕೆಯನ್ನು ಕೊಡ್ತೀವಿ. 10:15ಕ್ಕೆ ನಮ್ಗೆ ಆ್ಯಕ್ಚುಲಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ಸರ್. 1 ಗಂಟೆಗೆ ಪರೀಕ್ಷೆ ಮುಗೀತದೆ. ಈ ಥರದಲ್ಲಿ ನಮ್ಮ ಸೆಂಟರ್ನಲ್ಲಿ ಒಟ್ಟು 12 ದಿನಗಳು ಪರೀಕ್ಷೆ ನಡೀತದೆ. 12 ದಿನಗಳಿಗೂ ಏನು ಆಗಬೇಕು ವ್ಯವಸ್ಥೆ, ಅಷ್ಟು ವ್ಯವಸ್ಥೆ ನಾವು ಇದು ಮಾಡ್ಕೊಂಡಿದ್ವಿ. ಪ್ರತಿಯೊಂದು ಕೊಠಡಿನಲ್ಲಿಯೂ ಸಹ ಎಲ್ಲ ವ್ಯವಸ್ಥೆಯನ್ನು, ಕುಡಿಯೋ ನೀರಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ CC ಕ್ಯಾಮ್ರಾ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಜಿಲ್ಲಾ ಮಟ್ಟದಲ್ಲಿ ಇದು ವೆಬ್ಕಾಸ್ಟಿಂಗ್ ಟೆಲಿಕಾಸ್ಟ್ ಆಗ್ತದೆ, ನೋಡ್ತಿದ್ದಾರೆ. ಹಾಗೆಯೇ ನಮ್ಮ ರಾಜ್ಯ ಮಟ್ಟದ ಒಂದು ಏನಿದೆಯಲ್ಲ ನಮ್ಮ ಒಂದು ಹೆಡ್ ಆಫೀಸು, ಅಲ್ಲೂ ಸಹ ಎಲ್ಲ ಸೆಂಟರ್ನೂ ಸಹ ವೀಕ್ಷಣೆ ಮಾಡೋಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈಗ ಒಟ್ಟಾರೆ ನಮ್ಮ ಕಾಲೇಜಿನ ಒಂದು ಸೆಂಟರ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಮರ್ಪಕವಾಗಿ ನಡೆಯುವಂಥ ಒಂದು ವ್ಯವಸ್ಥೆ ಮಾಡಿರೋದ್ರಿಂದ ಯಾವುದೇ ತೊಂದರೆನೂ ಇಲ್ಲ, ಗೊಂದಲ ಇಲ್ಲ. ಹಾಗಾಗ್ಬಿಟ್ಟು ಯಾರು ಆತಂಕ ಪಡೋಲ್ಲ. ಮಕ್ಕಳು ಬಹಳ ಖುಷಿಯಾಗಿದ್ದಾರೆ. ಆತಂಕದಿಂದ ಬರೆಯುವಂಥದ್ದು ಏನೂ ಇಲ್ಲ ಸರ್. ಈಗ ಎಲ್ಲ ಇದು ಒಂದು ಪರೀಕ್ಷೆ ಅಷ್ಟೇ, ಟೆಸ್ಟನ್ನೇ ಹೇಗೆ ಬರೆದಿದ್ದಾರೋ ಇದನ್ನು ಪರೀಕ್ಷೆ. ಈಗಾಗಲೇ ಸುಮಾರು ನಾವು 3-4 ಇವು ಪೂರ್ವ ಸಿದ್ಧತಾ ಪರೀಕ್ಷೆಗಳು ಮಾಡಿದ್ದೀವಿ. ಹಾಗೆಯೇ ಮಧ್ಯವಾರ್ಷಿಕ ಪರೀಕ್ಷೆ ಮಾಡಿದ್ದೀವಿ. 2 ಟೆಸ್ಟ್ ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಇದು ಒಂಥರ ಕಾಮನ್ ಎಕ್ಸಾಮ್ ಅನ್ನೋ ಥರದಲ್ಲಿ ಫೀಲ್ ಆಗ್ತಾ ಇದೆ ಸರ್. ಪೋಷಕರಿಗೆ ಯಾವ ರೀತಿ? ಪೋಷಕರಿಗೆ ಒಂದು ಆತಂಕ ಇರ್ತದೆ ಸರ್. ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನ ಕರ್ಕೊಂಬಂದಿದ್ರು. ಅವ್ರಿಗೆ ನಾವು ಮನವರಿಕೆ ಮಾಡಿದ ಮೇಲೆ ಅವರು ಏನು ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಎಲ್ಲ ಪೋಷಕರು ಸಹ ಖುಷಿಯಿಂದ ಈ ತಮ್ಮ ಮಕ್ಕಳು ಒಂದು ಪರೀಕ್ಷೆಗೆ ಹೋಗೋದನ್ನ ಹಾಜರಾಗೋದನ್ನ ನೋಡ್ಬೇಕು ಅನ್ನೋ ಖುಷಿ. ಎಲ್ಲರೂ ಬಂದಿದ್ರು. ಅವರು ಸಹ ಒಂದು ನೋಡಿಬಿಟ್ಟು ಈ ಒಂದು ಸಮರ್ಪಕವಾಗಿರೋದು ನೋಡಿ ಅವ್ರಿಗೆ ಖುಷಿಯಾಗಿ ತಮ್ಮ ಮಕ್ಕಳನ್ನ ಪರೀಕ್ಷಾ ಕೇಂದ್ರಕ್ಕೆ ಬಿಟ್ಟು ಹೋಗಿದ್ದಾರೆ ಸರ್. ಹಾಗಾಗ್ಬಿಟ್ಟು ಯಾವುದೇ ಗೊಂದಲ ಇಲ್ಲ ಸರ್. ಇನ್ನು ಚಳ್ಳಕೆರೆ ನಗರದ ಸೋಮಗುದ್ದು ರಸ್ತೆಯಲ್ಲಿ ಇರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಕೊಂಚ ಕಸಿವಿಸಿಗೊಂಡಂತಹ ಪ್ರಕರಣಗಳು ಕಂಡುಬಂದವು. ಇನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹೆಚ್ಚುವರಿಯಾಗಿ HPPC ಪ್ರಥಮ ದರ್ಜೆ ಕಾಲೇಜು ಕೊಠಡಿಗಳನ್ನು ಪರೀಕ್ಷಾ ಕೇಂದ್ರ ದೂರವಿರುವ ಕಾರಣ ಕೆಲ ಪರೀಕ್ಷಾರ್ಥಿಗಳು ದೂರದ ಪರೀಕ್ಷಾ ಕೇಂದ್ರಕ್ಕೆ ಹೋಗಲು ಪೋಷಕರು ಇಲ್ಲದೆ ಪರದಾಡುವಂತಾಯಿತು. ಕೆಲ ಕಾಲ ಕೊಠಡಿಗಳ ಬಾಗಿಲು ಓಪನ್ ಆಗದೇ ಇರುವ ಕಾರಣ ವಿದ್ಯಾರ್ಥಿಗಳು ಮೊದಲ ಮಹಡಿಯಲ್ಲಿ ಕೆಲ ಕಾಲ ಬಾಗಿಲ ಮುಂದೆ ನಿಂತುಕೊಳ್ಳುವ ಪರಿಸ್ಥಿತಿ ಎದುರಾಗಿತ್ತು. ತದನಂತರ ಪ್ರಾಧ್ಯಾಪಕರುಗಳು ಬಂದು ಅವರ ಸಹಕಾರದಿಂದ ಕೊಠಡಿಯ ಬಾಗಿಲನ್ನ ತೆರೆದು ಪರೀಕ್ಷಾ ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳನ್ನ ಬಿಡಲಾಯಿತು. ಈ ಕಾಲೇಜಿನ ಅವ್ಯವಸ್ಥೆ ಬಗ್ಗೆ ಸಾರ್ವಜನಿಕರು ಹಾಗೂ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.